ಹೆಲೋ ಗೈಸ್, ನಮ್ಮ ರೈಲ್ವೆಯಿಂದ ಮತ್ತೊಂದು ಭರ್ಜರಿಯಾದ ನೋಟಿಫಿಕೇಶನ್ ಸೆಕ್ಷನ್ ಕಂಟ್ರೋಲರ್ ಅಂತ ಹುದ್ದೆಯನ್ನ ಕರೆದಿದ್ದಾರೆ. ಏಜ್ ಕ್ವಾಲಿಫಿಕೇಶನ್, ಏಜು, ಹಾಗೆ ಎಷ್ಟು ನೋಟಿಸ್ ಅನ್ನ ಕರೆದಿದ್ದಾರೆ, ಎಷ್ಟು ಪೋಸ್ಟ್ ಅನ್ನ ಕರೆದಿದ್ದಾರೆ, ಪ್ರತಿಯೊಂದನ್ನು ತಿಳಿಸ್ತಾ ಇದ್ದೀನಿ. ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಮತ್ತೆ ಇದೇ ಸೆಂಟ್ರಲ್ ಗೌರ್ಮೆಂಟ್, ಪರ್ಟಿಕ್ಯುಲರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ರಿಲೇಟೆಡ್ ಆಗಿರುವಂತ ಯಾವುದೇ ಇನ್ಫಾರ್ಮೇಶನ್ ಬೇಕಂತಂದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನ್ ನೋಡ್ದಂಗೆ ಕನ್ನಡದಲ್ಲಿ ಯಾರೊಬ್ರು, ನಾನ್ ಸುಮಾರು ಕಡೆ ಚೆಕ್ ಮಾಡಿ ನೋಡಿದ್ದೇನೆ, ಕನ್ನಡದಲ್ಲಿ ಒಬ್ರು ಮಾಹಿತಿ ಕೊಡ್ತಾರೆ. 100% ಅಕ್ಯುರೇಟ್ ಮಾಹಿತಿಯನ್ನ ಯಾರು ಕೊಡಲ್ಲ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ. ಯಾಕಂತಂದ್ರೆ ಅವರು ಸ್ಟೇಟ್ ಗೌರ್ಮೆಂಟ್ ಬಗ್ಗೆನೂ ನೋಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆನೂ ನೋಡ್ತಾರೆ. ಹಾಗಾಗಿ ಎರಡೆರಡು ಕಡೆ ಎರಡು ದೋಣಿ ಮೇಲೆ ಕಾಲಿಟ್ರೆ ಯಾವತ್ತೂ ಪರ್ಫೆಕ್ಟ್ ಆಗಿ ಸಿಗೋಕ್ ಚಾನ್ಸೇ ಇಲ್ಲ. ಬೇಕಿದ್ರೆ ಚೆಕ್ ಮಾಡಿ ನೋಡಿ. ಅದಕ್ಕೆ ನಾನು ಈಗ PC ನೋಟಿಫಿಕೇಶನ್ ಆಯ್ತು, ಸುಮಾರು ನೋಟಿಫಿಕೇಶನ್ ಆಯ್ತು, ನಾ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ತಲೆನೇ ಹಾಕೊಂಡಿಲ್ಲ. ನಾನು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ನೋಡ್ತಾನೂ ಇಲ್ಲ. ಯಾರಾದ್ರೂ ಪಕ್ಕಾ ಪ್ಯೂರ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ನಾನು ಪ್ರಿಪರೇಷನ್ ಆಗ್ತೀನಿ ಅಂತಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಈಗ ಯಾಕಂತಂದ್ರೆ 100% ಅಕ್ಯುರೇಟ್ ಮಾಹಿತಿ ಇಲ್ಲಿ ಮಾತ್ರ ಸಿಗೋದು ನಿಮಗೆ. ಹಾಗೆ ಕಂಟೆಂಟ್ ಕೂಡ ನಾನು ಕಂಟೆಂಟ್ ನೋಡಿರ್ಬೋದು ನೀವು, SSC ರಿಲೇಟ್ ಆಗಿ ವೊಕ್ಯಾಬ್ಯುಲರಿ ಇರ್ಬೋದು, 100% ಅಕ್ಯುರೇಟ್ ಅಂತಾರೆ. ಎಕ್ಸಾಮ್ ಅಲ್ಲಿ ಪೇಪರ್ ಲೀಕ್ ಮಾಡ್ದಂಗೆ ನಾನು ನಿಮಗೆ ಸೋರ್ಸ್ ಅನ್ನ ಕೊಡ್ತೇನೆ. ಯಾಕಂತಂದ್ರೆ ನನ್ನ ಹತ್ರ ಪಕ್ಕ ಸೆಂಟ್ರಲ್ ಗೌರ್ಮೆಂಟ್ ಇರುವಂತ ಮಾತ್ರ ಸೋರ್ಸಸ್, ನಾನು ಅಲ್ಲೇ ಮಾತ್ರ ರಿಸರ್ಚ್ ಮಾಡಿ ಸೋರ್ಸಸ್ ನ ಕಲೆಕ್ಟ್ ಮಾಡ್ತಾ ಇರೋದ್ರಿಂದ, ಸೆಂಟ್ರಲ್ ಗೌರ್ಮೆಂಟ್ ಗೆ ರಿಲೇಟ್ ಆಗಿರುವಂತ ಸೋರ್ಸಸ್ ನನ್ನ ಹತ್ರ ಇರೋದ್ರಿಂದ ನಂಗೆ ನಿಮಗೆ 100% ಅಕ್ಯುರೇಟ್ ಸೋರ್ಸಸ್ ಸಿಗುತ್ತೆ. ಇಲ್ಲಿ ಯಾರು ಕನ್ನಡದಲ್ಲಿ ಕೊಡಲ್ಲ. ನಾನು ಬೇಕಾದ್ರೆ 100% ಚಾಲೆಂಜ್ ಕಟ್ಟಿ ಮಾತಾಡ್ತೇನೆ. ಯಾಕಂತಂದ್ರೆ ಇಲ್ಲಿಯರು ಜಸ್ಟ್ ಕಟ್ ಆಫ್ ಗೆ ನಿಯರ್ ತಗೊಂಡೋಗಕ್ ಸಾಧ್ಯ ಆಗುತ್ತೆ ನಿಮಗೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೀವು ಕಟ್ ಆಫ್ ಗಿಂತ ಎಲ್ಲೋ ಇರ್ತೀರ ನೀವು, ಓಕೆನಾ. ಇದನ್ನ ಒಂದು ತಿಳ್ಕೊಳ್ರಿ. ನಾನು ನೋಟಿಫಿಕೇಶನ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೇನೆ. ಹಾಗೆ ನಾನು ಕ್ಲಾಸಸ್ ನ ರೆಗ್ಯುಲರ್ ಆಗಿ ನಿಮಗೆ ಎಲ್ಲ ಕ್ಲಾಸಸ್ ಅನ್ನ ಮಾಡಕ್ ಆಗ್ತಾ ಇಲ್ಲ, ಈಗ ಟೈಮ್ ಇಲ್ಲ. ಬಟ್ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾಡ್ತೀನಿ. ಆದ್ರೂ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇಂಪಾರ್ಟೆಂಟ್ ಆಗಿ ಪ್ರತಿಯೊಂದು ನೋಟಿಫಿಕೇಶನ್ ಸೆಂಟ್ರಲ್ ಗೌರ್ಮೆಂಟ್ ಫಸ್ಟ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದೇನಂತಂದ್ರೆ ನಿಮಗೆ ರೀಸನಿಂಗ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಇಂಗ್ಲಿಷ್ ರೈಲ್ವೆ ಇಲ್ಲ ಇಂಗ್ಲಿಷ್, ಬಟ್ ಬೇರೆ ಸಬ್ಜೆಕ್ಟ್ಗಳಿಗೆ SSC ಗೆಲ್ಲ, ಓಕೆನಾ. ಮತ್ತೆ GK ಇರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗ್ತಾ ಹೋಗುತ್ತೆ, ನೀವು ಮಾಡ್ಕೋಬಹುದು. ಹಾಗೆ ಈ ನೋಟಿಫಿಕೇಶನ್ ವಿಚಾರಕ್ಕೆ ಬರೋದಾದ್ರೆ, ನೋಟಿಫಿಕೇಶನ್ ಅಲ್ಲಿ ಏನೋ 27ಕ್ಕೆ ನೋಟಿಫಿಕೇಶನ್ ಆಗಿದೆ, ಓಕೆ. ಏನೋ ಅವರು ಹೇಳೋದು ಯಾವತ್ತು ಬಿಡ್ತೀವಿ ಅಂತ, ಬಟ್ 15ನೇ ತಾರೀಕಿಂದ ಅಂದ್ರೆ ನಾಳೆಯಿಂದ ನಿಮಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟ್. ನಾಳೆ 15ನೇ ತಾರೀಕು, ಇವತ್ತು 14 ಅಲ್ವಾ? ಹೌದು, ಇವತ್ತು 14. ನಾಳೆಯಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡೇಟು. ಹಾಗೆ ಆಗಸ್ಟ್ 14ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಮತ್ತೆ ನಿಮ್ದೇನಾದ್ರು ಫಾರ್ಮ್ ಅಲ್ಲಿ ಕರೆಕ್ಷನ್ ಇದ್ರೆ, ತಪ್ಪಾಗಿರ್ಬೋದು, ಅದಾದ್ರೆ 16ನೇ ತಾರೀಕು, ಅದೇ ಆಗಸ್ಟ್ 16ನೇ ತಾರೀಕು ಸಂಡೇಗೆ ನಿಮಗೆ ಕರೆಕ್ಷನ್ ಮಾಡ್ಲಿಕ್ಕೆ ಒಂದು ವಿಂಡೋ ಬಿಡ್ತಾರೆ. ಎಕ್ಸ್ಟ್ರಾ ಫೀಸ್ ಕೂಡ ಕಟ್ಟಬೇಕಾಗಿರುತ್ತೆ, ಓಕೆನಾ. ಸಾರಿ, ಇದು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್. ಇದು ಮಾಡಿಫಿಕೇಶನ್ 17ನೇ ತಾರೀಕು. 17ನೇ ತಾರೀಕು ನಿಮಗೆ ಮಾಡಿಫಿಕೇಶನ್ಗೆ ಬಿಡ್ತಾರೆ ವಿಂಡೋನ, ಓಕೆನಾ. ಇಲ್ಲಿದೆ ನೋಡ್ರಿ, ಓಕೆ. ಈಗ ನೆಕ್ಸ್ಟ್ ನಿಮಗೆ ಟೇಬಲ್ ಆಫ್ ಕಂಟೆಂಟ್ ಅನ್ನ ಅಲ್ಲಿ ನೋಡ್ಕೊಂಡ್ ಬರ್ರಿ. ಬೇಕಾದ್ರೆ ಇದು ಒಂದು ಜಾಬ್ ನೋಡ್ರಿ, ಸೆಕ್ಷನ್ ಕಂಟ್ರೋಲ್ ಲೆವೆಲ್ 6 ಜಾಬ್ ಕಂಟ್ರಿ. ಇದು ಲೆವೆಲ್ 6 ಅಂದ್ರೆ ಇನಿಷಿಯಲ್ ಪೇ ಅಂತಂದ್ರೆ 35,000 ಅಲ್ಲ, ಇದು ಬೇಸಿಕ್. ನಿಮ್ಗೆ ಸ್ಯಾಲ್ರಿ ಎಷ್ಟಾಗುತ್ತೆ? ನಿಯರ್ಲಿ 1 lakh ಹೋಗುತ್ತೆ. 80,000 ಪ್ಲಸ್ ಇನ್ ಹ್ಯಾಂಡ್ ಸ್ಯಾಲ್ರಿ ಸಿಗುತ್ತೆ ಅಂತ ಒಳ್ಳೆ ಜಾಬ್ ಇದು. ವೇಕೆನ್ಸಿ ಸ್ವಲ್ಪ ಕಡಿಮೆ ಇದಾವೆ, 119 ಇದಾವೆ. ಬಟ್ ಸೆಲೆಕ್ಷನ್, ಇದು ಕಾಂಪಿಟೇಷನ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಪೋಸ್ಟ್ ಕಡಿಮೆ ಇರೋದ್ರಿಂದ. ಬಟ್ ಹಾಗಂತ ನಿಜವಾಗಿ ಪ್ರಿಪರೇಷನ್ ಮಾಡಿದವರಿಗೆ, ಈಗ ನಮ್ಮ ಬೆಂಗಳೂರು ಝೋನ್ ಅಲ್ಲೇ ನೀವು ಹಾಕೊಂಡ್ರೆ, ನೀವು ಕನ್ನಡದವ್ರು ಅಂದ್ರೆ ಬೆಂಗಳೂರು ಝೋನ್ ಅಲ್ಲಿ ಹಾಕೊಂಡ್ರೆ, ಇಲ್ಲಿ ಬಂದು ಕಾಂಪಿಟೇಷನ್ ಎಲ್ಲ ಕಡಿಮೆ ಇರುತ್ತೆ ನಮ್ಮ ಬೆಂಗಳೂರು ಝೋನ್ಗೆ. ಸೊ ಸೆಲೆಕ್ಷನ್ ತಗೊಳ್ಳುವಂತ, ಯಾಕಂತಂದ್ರೆ ಪೋಸ್ಟ್ ಅಂತ ಪೋಸ್ಟ್ ರೀ, ಸಣ್ಣ ಪುಟ್ ಪೋಸ್ಟ್ ಅಲ್ಲ. SSC ನೀವು GD ತಗೊಳ್ತಿರಲ್ಲ ಆ ತರ ಪೋಸ್ಟ್ ಅಲ್ಲ ಇದು. ಲೆವೆಲ್ 6 GD ಯಾವ್ದು ಗೊತ್ತಾ? ಲೆವೆಲ್ 3 ಲೆವೆಲ್ ಪೋಸ್ಟ್ SSC GD ಸಿಗೋದು ನಿಮಗೆ. ಅದೇ ನಿಮಗೆ ಇಲ್ಲಿ ಲೆವೆಲ್ ಆಲ್ಮೋಸ್ಟ್ ಡಬಲ್ ಸ್ಯಾಲ್ರಿ. ಅರ್ಥ ಮಾಡ್ಕೊಳ್ರಿ, ಅರ್ಥ ಆಯ್ತಲ್ವಾ? ಸೊ ಇದು ಇಲ್ಲಿ ಬೆನಿಫಿಟ್ ಅಂದ್ರೆ ಸೆಕ್ಷನ್ ಕಂಟ್ರೋಲರ್. ಹಾಗೆ ರಿಸರ್ವೇಶನ್ ಸಂಬಂಧಪಟ್ಟಂಗೆ ನೋಡ್ಕೊಳ್ರಿ. ನಾನು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ, ನೀವು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ರಿ. ನಾನು ನೋಟಿಫಿಕೇಶನ್ ಅಲ್ಲಿ ಹಾಕಿದ್ದೇನೆ, ನೀವು ಅದನ್ನ ಡೀಟೇಲ್ ಆಗಿ ಓದ್ಕೋಬಹುದು, ಓಕೆನಾ. ಹಾಗೆ ನೀವು ಎಕ್ಸಾಮ್ ಪ್ಯಾಟರ್ನ್ ಗೆ ಬರೋದಂತಂದ್ರೆ ಸೇಮ್ ರೈಲ್ವೆ ಪ್ಯಾಟರ್ನ್ ಗೊತ್ತಲ್ಲ, GK, ರೀಸನಿಂಗು ಮತ್ತೆ ಯಾವುದು ಮ್ಯಾಥ್ಸ್, ಇಷ್ಟೇ ರೈಲ್ವೆ ಪ್ಯಾಟರ್ನ್. ಬಟ್ ಎಕ್ಸಾಮ್ ಪ್ಯಾಟರ್ನ್ ಹೇಳೋದಾದ್ರೆ ಫಸ್ಟ್ CBT ಟೈರ್ 1 ಇರುತ್ತೆ. ಹಾಗೆ ಆಮೇಲೆ CBIT ಅಂತ ಇರುತ್ತೆ, ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದೊಂದು ಸೆಪರೇಟ್ ಪೇಪರ್ ಇರುತ್ತೆ. ಒಂದು ಆಪ್ಟಿಟ್ಯೂಡ್, ನಿಮ್ಮ ಮೆಂಟಾಲಿಟಿನ ಚೆಕ್ ಮಾಡ್ತಾರೆ. ಏನು ನೀವು ಡಿಸಿಷನ್ ಟೇಕಿಂಗ್ ಈ ತರ ಎಲ್ಲ ಬರುತ್ತಲ್ಲ, ರೀಸನಿಂಗ್ ತರ ಸ್ವಲ್ಪ ಸ್ಕಿಲ್ ನ, ನಿಮ್ದು ಆಪ್ಟಿಟ್ಯೂಡ್ ಅನ್ನ ಚೆಕ್ ಮಾಡ್ತಾರೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಓಕೆನಾ. ಇದು ತುಂಬಾ ಸಿಂಪಲ್ ಮೆಥಡ್. ಇದು ನಿಮ್ದು CBT 1 ಸ್ವಲ್ಪ ಮುಖ್ಯ ಆಗುತ್ತೆ ಒಳ್ಳೆ ಸ್ಕೋರ್ ಮಾಡ್ಬೇಕಾದ್ರಲ್ಲಿ. ಹಾಗೆ ನಿಮ್ಮ ಕಾಲ್ ಲೆಟರ್ಸ್ ಬಗ್ಗೆನೂ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಹಾಗೆ ಪಾಸ್ ಮಾಡ್ಕೊಂತೀನಿ. ಹಾಗೆ ನಿಮ್ಮ ಮೆಡಿಕಲ್ ಗೆ ಸಂಬಂಧಪಟ್ಟಂತೆ A2 ಅನ್ನ ಕೇಳಿದ್ದಾರೆ. A2 ಅಂತಂದ್ರೆ ಇಲ್ಲಿ ನೋಡಿ, ಡಿಸ್ಟೆಂಟ್ ವಿಷನ್ ಇಷ್ಟು ಇರಬೇಕು. ಅಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಸಾಮಾನ್ಯವಾಗಿ ಒಂದು ಸ್ಪೆಕ್ಸ್ ಎಲ್ಲ ತುಂಬಾ ಇದಿಲ್ಲದೆ ಕಣ್ ಕಾಣಿಸುತ್ತೆ ಅಂತಂದ್ರೆ ಅವರೆಲ್ಲ ಎಲಿಜಿಬಿಲಿಟಿ ಫಿಸಿಕಲಿ, ಮೆಡಿಕಲಿ ಅಂಡ್ ಫಿಸಿಕಲಿ ಓಕೆ. ಮತ್ತೆ ಅದರಲ್ಲೇನು ತುಂಬಾ ಫಿಸಿಕಲ್ ಓಡೋದು ಗಿಡೋದು ಆ ಥರದ್ದೆಲ್ಲ ಏನಿಲ್ಲ.
ಯಾಕಂತಂದ್ರೆ ಇದು ನಿಮ್ದು ಒಂದು ಇದರಲ್ಲಿ ಜಾಬ್, ಒಂದು ಆಫೀಸಲ್ಲಿ ಜಾಬ್ ಇರುತ್ತೆ, ಓಕೆನಾ. ಲೆವೆಲ್ 6 ಲೆವೆಲ್ ಜಾಬ್. ಹಾಗೆ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಂದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೋಡ್ರಿ. ನೀವು ಏಜ್ ರಿಲ್ಯಾಕ್ಸೇಷನ್ ನೋಡ್ರಿ, ಟೋಟಲಿ OBCಗೆ 3 ವರ್ಷ ಮತ್ತೆ SC/ST ಗೆ 5 ವರ್ಷ ತನಕ ಎಲಿಜಿಬಲ್ ಇರ್ತಾರೆ. ಅಂದ್ರೆ ಪ್ಲಸ್ ಎಲ್ಲಿಂದ ಅಂತಂದ್ರೆ 20 ರಿಂದ 33 ಏಜ್ ಗ್ರೂಪ್ ಇದೆ, ಓಕೆನಾ. ಈಗ ಹೆಂಗೆ ಅಂತಂದ್ರೆ 2006 ಮೇಲೆ ಜನಿಸಿದವರು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ. ಮತ್ತೆ ಯುವರವರು 1993ಕ್ಕಿಂತ ಒಳಗಿನವರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ, ಓಕೆನಾ. ಸೊ ಆಲ್ಮೋಸ್ಟ್ ಆಗಿ ಎಲ್ಲರೂ ಓದ್ತಾ ಇರೋರು 26-27 ವರ್ಷದವ್ರು ಇರ್ತಾರೆ. ಸೊ ಎಲ್ಲರೂ ಹಾಕ್ಬಹುದು, ಓಕೆನಾ. ಎಲ್ಲರೂ ಅಪ್ಲಿಕೇಶನ್ ಅನ್ನ ಹಾಕ್ರಿ. ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡೋದಾದ್ರೆ ಎನಿ ಡಿಗ್ರಿ, ಓಕೆನಾ. ನೀವು BR ಮಾಡ್ತೀರಿ, BSc ಮಾಡ್ತೀರಿ, ಎನಿ ಡಿಗ್ರಿ, ಸೆಕ್ಷನ್ ಕಂಟ್ರೋಲರ್ ಅಂತ ತಕ್ಷಣ ದೊಡ್ಡ BTech ಅಲ್ಲ ಮಾಡ್ಬೇಕಂತಿಲ್ಲ. ಸೊ ಎನಿ ಡಿಗ್ರಿ ಮಾಡ್ತಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಒಂದು ಸುವರ್ಣ ಅವಕಾಶ ರೈಲ್ವೆದವರಿಂದ ಪ್ರತಿ ವರ್ಷ ಕರೀತಾರೆ. ಹಾಗಾಗಿ ಕಾಂಪಿಟೇಷನ್ ಕಡಿಮೆ ಇರುತ್ತೆ. 5 ವರ್ಷಕ್ಕೊಂದ್ಸರಿ ಕರೆದ್ರೆ ಎಲ್ಲರೂ ಓದಿ ರೆಡಿ ಇರ್ತಾರೆ, ಕಾಂಪಿಟೇಷನ್ ಜಾಸ್ತಿ. ಬಟ್ ಪ್ರತಿ ವರ್ಷ ಕರೆದ್ರಿಂದ ಕಾಂಪಿಟೇಷನ್ ಕಡಿಮೆ ಇರುತ್ತೆ. ಅಷ್ಟೆಲ್ಲ ಏನು ಕಾಂಪಿಟೇಷನ್ ಇರಲ್ಲ, ಆದ್ರೂ ಸ್ವಲ್ಪ ಓದಲೇಬೇಕಾಗುತ್ತೆ. ಸುಮ್ಮನೆ ಅಂತ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಅದು ಲೆವೆಲ್ 6 ಜಾಬ್, ಟಫ್ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಹಾಗೆ ಮತ್ತೆ ನೋಡೋದಾದ್ರೆ ಎನಿ ಡಿಗ್ರಿ ಆಯ್ತು, ಎಜುಕೇಶನಲ್ ಕ್ವಾಲಿಫಿಕೇಶನ್. ಹಾಗೆ ನಿಮಗೆ ಫೀಸ್ ನೋಡೋದಾದ್ರೆ ನಾರ್ಮಲ್ ರೈಲ್ವೆ ಫೀಸ್ ಗೊತ್ತಿರುತ್ತೆ, 500 ರೂಪಾಯಿ ಇರುತ್ತೆ. SC/ST ಅಂಡ್ ಹುಡುಗಿರಿಗೆ ಎಷ್ಟಿರುತ್ತೆ, 250 ಇರುತ್ತೆ. ಅಂಡ್ ರಿಫಂಡ್ ಕೂಡ ಆಗುತ್ತೆ, 400 ರೂಪಾಯಿ ರಿಫಂಡ್ ಆಗುತ್ತೆ, ಓಕೆನಾ. ಅಂಡ್ ನೀವು ಕೇಳ್ಬೋದು, ಸರ್ ನಾನು ಫೈನಲ್ ಇಯರ್ ಅಲ್ಲಿ ಇದ್ದೀನಿ, ನಾನು ಅಪ್ಲಿಕೇಶನ್ ಹಾಕ್ಬೋದು ಅಂತ. ಅವ್ರು ಮೆನ್ಷನ್ ಮಾಡಿದ್ದಾರೆ, ಇಲ್ಲೆಲ್ಲೂ ಇದೆ, ನಾನು ಆಗ್ಲೇ ನೋಡಿದ್ದೆ. ಏನಂತಂದ್ರೆ ನೀವು ಫೈನಲ್ ಇಯರ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇಲ್ಲಿ ನೋಡ್ರಿ, ರೆಸ್ಪಾನ್ಸಿಬಿಲಿಟಿ ಕಿಂಗು, ಓಕೆ, ಬ್ಯಾಕ್ವರ್ಡ್ ಕ್ಲಾಸ್ ಓಕೆ. ನೀವು ಫೈನಲ್ ಇಯರ್ ಅಲ್ಲಿ ಇದ್ದೀರಾ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಡಿ ಅಂತಾನೆ ಹೇಳಿದಾರೆ ಅವರು. ಫೈನಲ್ ಇಯರ್ ಅವರಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅವರು ಫೈನಲ್ ಇಲ್ಲಿ ನೋಡ್ರಿ, EBC ಸರ್ಟಿಫಿಕೇಟ್ ಮೋಸ್ಟ್ ಕ್ಲೈಮ್ ಯರ್ ಕನ್ಸೆಷನ್ ಅಂಡರ್ EBC category at the application filling EBC, ಓಕೆ. ಇಲ್ಲಿದೆ. The educational technical qualification provisional degree certificate issues date of certificate closing date of the examination, closing date ಒಳಗೆ ಇರಬೇಕು. ಆಮೇಲೆ ಕ್ವಾಲಿಫಿಕೇಶನ್ ಸೀಟ್ಸ್, ಸೆಮಿಸ್ಟರ್ಸ್, ಡೇಟ್ ಆಫ್ ಕ್ಲಾರಿಫಿಕೇಶನ್, ರಿಸಲ್ಟ್ submitted. In case of the date of issue certificate, the candidates including declaration result board or university should be proceed at the DV ಟೈಮಲ್ಲಿ ನೀವು ಅದನ್ನ ಪ್ರೊಸೀಡ್ ಮಾಡಬೇಕು. ಮತ್ತೆ ಏನಂತಂದ್ರೆ ಅವರಲ್ಲಿ ಮೆನ್ಷನ್ ಮಾಡಿದ್ರೆ ದೋಸ್ ಅವೈಟಿಂಗ್ ರಿಸಲ್ಟ್ ಎಲ್ಲಿದೆ ನೋಡಿ, those awaiting result for the final examination prescribed minimum educational qualification should not apply. ನೋಡ್ರಿ, ನೀವು ಇನ್ನೂ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಾ, ಫೈನಲ್ ಇಯರ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೇಡಿ. ಯಾಕಂತಂದ್ರೆ ಅಪ್ಲಿಕೇಶನ್ ಹಾಕ್ಬೇಡಿ ಅಂತ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ಡಿಗ್ರಿ ಕಂಪ್ಲೀಟ್ ಆಗಿರೋರು, ನಿಮ್ಮ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಇರೋರು ಮಾತ್ರ ಅಪ್ಲಿಕೇಶನ್ ಅನ್ನ ಹಾಕ್ರಿ. ವೇಟಿಂಗ್ ಮಾಡ್ತಿರೋರು ಅಪ್ಲಿಕೇಶನ್ ಹಾಕ್ಬೇಡಿ, ಓಕೆನಾ. ನಾನು ಬರ್ತೇನೆ ಪೋಸ್ಟ್ ಎಲ್ಲೆಲ್ಲಿಗೆ ಎಷ್ಟೆಷ್ಟಿದಾವೆ, ನಮ್ಮ ಬೆಂಗಳೂರಿಗೆ ಎಷ್ಟೆಷ್ಟಿದಾವೆ, ನೀವು ಎಲ್ಲೆಲ್ಲಿ ಹಾಕ್ಬೋದು, ಸೇಫ್ ಝೋನ್ ಯಾವ್ದಾದ್ರ ಬಗ್ಗೆ ಹೇಳ್ತೇನೆ. ಬರ್ತೇನೆ, ಒಂದು ನಿಮಿಷ, ಲಾಸ್ಟ್ ಅಲ್ಲಿ ಇದೆ, ಒಂದೊಂದೇ ನೋಡ್ತಾ ಹೋಗ್ತೇನೆ, ಹೇಳ್ತೇನೆ ನಿಮಗೆ. ಇಲ್ಲಿ ನೋಡ್ರಿ, ಎಕ್ಸಾಮ್ ಪ್ಯಾಟರ್ನ್ ಕೂಡ ಇದೆ. ಟೋಟಲ್ ಡ್ಯೂರೇಷನ್ 120 ನಿಮಿಷ ಇರುತ್ತೆ, 100 ಕ್ವಶನ್ ಇರುತ್ತೆ. ಹಾಗೆ 1/3 ನೆಗೆಟಿವ್ ಕೂಡ ಇರುತ್ತೆ, ಓಕೆನಾ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 1/3. ಆಮೇಲೆ ನೀವು ಸಿಲೆಬಸ್ ನೋಡಿರ್ಬೋದು, ಅನಾಲಿಟಿಕಲ್ ಮ್ಯಾಥಮೆಟಿಕಲ್ ಎಬಿಲಿಟಿ, ಲಾಜಿಕಲ್ ಕೆಪಬಿಲಿಟಿ, ಆಮೇಲೆ ಮೆಂಟಲ್ ರೀಸನಿಂಗ್ ಇರುತ್ತೆ, ಓಕೆನಾ. ಇಷ್ಟು ಏನೋ ನೋಡ್ರಿ, ಅನಾಲಿಟಿಕಲ್ ಅಂಡ್ ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್ ಇರುತ್ತೆ. ಲಾಜಿಕಲ್ ಕೆಪಬಿಲಿಟಿ ಅಂತಂದ್ರೆ ಏನೋ, ನೀವು ಲಾಜಿಕ್ ಮಾಡೋದಿರುತ್ತಲ್ವಾ, ಅಂದ್ರೆ ಒಂದು ಲಾಜಿಕ್ ಹುಡ್ಕೋದು. ಇದರಲ್ಲಿ GK ಅಲ್ಲ, GK ಅಲ್ವಾ, GK ಅಲ್ಲ, ಓಕೆ. ಇದು 20 ಮಾರ್ಕ್ಸ್ ಇರುತ್ತೆ. ಹಾಗೆ ಮೆಂಟಲ್ ರೀಸನಿಂಗ್ ಅಂತಂದ್ರೆ ನೀವು ಮೆಂಟಲಿ ಥಿಂಕ್ ಮಾಡ್ಬೇಕಲ್ಲ, ಅದು ಒಂದು 20 ಮಾರ್ಕ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಇರುತ್ತೆ, ಓಕೆನಾ. ಟೋಟಲ್ 100 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. ಯಾವುದು RRB ಸೆಕ್ಷನ್ ಕಂಟ್ರೋಲರ್ ಎಕ್ಸಾಮ್. ಯಾಕಂತಂದ್ರೆ ಇದರಲ್ಲಿ ನಿಮಗೆ ಇದು ನೀವು ಕ್ಯಾಲ್ಕುಲೇಷನ್ ಅಂದ್ರೆ ನಿಮ್ಮ ಒಂದು ಮೆಂಟಲ್ ಎಬಿಲಿಟಿ ಕೆಪಬಿಲಿಟಿನೇ ಬೇಕಾಗಿರುತ್ತೆ ಅಲ್ಲಿ. ಯಾಕಂತಂದ್ರೆ ಟ್ರೈನ್ ಬರೋದು ಹೋಗೋದು ಅಷ್ಟನ್ನು ಮಾನಿಟರ್ ಮಾಡ್ತಾ ಇರ್ಬೇಕು ನೀವು ಹಿಸ್ಟ್ರಿ, ಇದು ಏನು ಚಂದ್ರಗುಪ್ತ ಮೌರ್ಯ ಯಾವಾಗ ಬಂದ ಅಂತ ಇದಕ್ಕೆ ಬೇಡ. ಇದಕ್ಕೆ ನಿಮ್ಮ ಲಾಜಿಕಲ್ ಎಬಿಲಿಟಿ ಬೇಕು, ನಿಮ್ ಮೆಂಟಲ್ ಹ್ಯಾಂಡಲ್ ಮಾಡಬೇಕು. ಸ್ವಲ್ಪ ಏನಾಗಿರುತ್ತೆ ಅಂತಂದ್ರೆ ಇದು 1 ಲಕ್ಷ ಪ್ಲಸ್ ಇರುತ್ತೆ ನಿಮಗೆ ಸ್ಯಾಲ್ರಿ. ಬಟ್ ಏನಾಗಿರುತ್ತೆ ಅಂತಂದ್ರೆ ಸ್ವಲ್ಪ ನಿಮ್ಗೆ ಮೆಂಟಲಿ ಸ್ವಲ್ಪ ನಿಮ್ಮನ್ನ ರಿಕ್ವೈರ್ ಮಾಡುತ್ತೆ. ಯಾಕಂದ್ರೆ ನೀವು ತುಂಬಾ ಅದ್ರ ಬಗ್ಗೆ ಯಾವಾಗಲೂ ಗಮನ ಕೊಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದ್ರೆ ನೀವು ಇಲ್ಲ ಅಂದ್ರೆ ಆಮೇಲೆ ಟ್ರೈನ್ ಒಂದಕ್ಕೊಂದು ಗುದ್ಕೊಂಡು ಹೋಗ್ಬಿಡ್ತಾರೆ. ಸೊ ಹಂಗಾಗಲ್ಲ, ಈಗಲೇ ಆಟೋಮೆಟಿಕ್ ಬಂದಿದೆ, ನೀವು ಹೆದರೋದು ಬೇಡ. ಆದ್ರೆ ಹೇಳ್ತಿರೋದೊಂದು ಎಕ್ಸಾಂಪಲ್ಗೆ, ಅರ್ಥ ಆಯ್ತಲ್ವಾ. ಹಾಗೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಆಪ್ಟಿಟ್ಯೂಡ್ ಟೆಸ್ಟ್ ಕೂಡ ಈ ಎಕ್ಸಾಮ್ ಆದ್ಮೇಲೆ ಅದಕ್ಕೊಂದು ಕಟ್ ಆಫ್ ಅನ್ನ ಕರೀತಾರೆ, ಅದ್ರ ಮೇಲೆ ನಡೆಯುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ 70% ವೇಟೇಜ್ ನೀವು ಫಸ್ಟ್ ತೆಗಿತೀರಲ್ವ CBT 1 ನಲ್ಲಿ, ಅದರಲ್ಲಿ ಇರುತ್ತೆ. ಹಾಗೆ 30% ವೇಟೇಜ್ CBIT ಇರುತ್ತೆ. ಹಾಗಾಗಿ ನೀವು ಫಸ್ಟ್ ಎಕ್ಸಾಮ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕಾಗಿರುತ್ತೆ. CBIT ಲಿ ಒಂದು ಅವರೇಜ್ ಸ್ಕೋರ್ ಮಾಡಿದ್ರೆ ಸಾಕಾಗುತ್ತೆ, ಓಕೆನಾ. ಮತ್ತೇನ್ ಬೇಕು, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ನೆಕ್ಸ್ಟ್. ಹಾಗೆ ಇಷ್ಟೇ, ಮತ್ತೇನಿಲ್ಲ. ಮತ್ತೆ ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಹಾಕೋದು ಗೊತ್ತೇ ಇದೆ. ಅಪ್ಲಿಕೇಶನ್
RRB ವೆಬ್ಸೈಟ್ ಅಲ್ಲಿ ಹೋಗ್ರಿ. ಈಗಂತೂ RRBದು ನಮ್ಮ ಇದು ಎಲ್ಲದು ಮರ್ಜ್ ಮಾಡಿದ್ದಾರೆ, ಎಲ್ಲಾ RRBಗಳದ್ದು ಮರ್ಜ್ ಮಾಡಿ ಒಂದೇ ವೆಬ್ಸೈಟ್ ಮಾಡಿದ್ದಾರೆ. ಅದ್ರಲ್ಲಿ ಬೆಂಗಳೂರು ವಿಂಗ್ ಅಂತ ಒಂದು ಸಪರೇಟ್ ಆಗಿ ಹೊಡೆದ್ರೆ ಬೆಂಗಳೂರು ವಿಂಗ್ ಇಂದು ಅಲ್ಲಿ ರೌಂಡ್ ಆಗಿ ಕಾಣುತ್ತೆ. ನಿಮ್ಗೆ ತೋರಿಸ್ಬೇಕಂತಂದ್ರೆ ಒಂದ್ ನಿಮಿಷ ನಾನು ತೋರಿಸ್ತೇನೆ. ಇದು ನನ್ನ ವೊಕ್ಯಾಬ್ಯುಲರಿ ಕ್ಲಾಸ್ ಇಂದ ಸ್ಲೈಡ್ ನಾನು ತೋರಿಸ್ತೇನೆ. RRB ಬೆಂಗಳೂರು ಅಂತ ಹೊಡೀರಿ. ನೆಟ್ವರ್ಕು ಕನೆಕ್ಟ್ ಇಲ್ಲ, ಒಂದು ನಿಮಿಷ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊತೀನಿ. ಓಕೆ, ಇಲ್ಲಿ RRB ಬೆಂಗಳೂರು ಅಂತ ನೀವು ಹೊಡೆದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹೋದ್ರೆ ಇದು ಹಳೆ ವೆಬ್ಸೈಟ್ ಹೋಗಿದೆ ಅಂತ ಇವರು ತೋರಿಸ್ತಿದ್ದಾರೆ. ಕ್ಲಿಕ್ ಹಿಯರ್ ಮಾಡಿ ನೀವು ನ್ಯೂ ವೆಬ್ಸೈಟ್ಗೆ ತಗೊಂಡೋಗುತ್ತೆ. ಆಕ್ಚುಲಿ ನ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಕ್ಚುಲಿ ಇದು ಡೈರೆಕ್ಟ್ ಆಗಿ ನೀವು ಅಲ್ಲಿ ಹೊಡೆದ್ರೆ ನ್ಯೂ ವೆಬ್ಸೈಟ್ ಬರುತ್ತೆ. ಬಟ್ ನೀವು ಹೋಮಿಗೆ ಏನಾದ್ರು ಹೋದ್ರಿ ಅಂತಂದ್ರೆ ಇಲ್ಲಿ ನಿಮಗೆ ಕೊಡ್ತಾ ಇದೆ ಇಷ್ಟು RRBಗಳು ಸೇರಿ ಇಷ್ಟೊಂದು ಇದಾವಲ್ಲ, ಇವಿಷ್ಟು ಸೇರಿ ಒಂದೇ ವೆಬ್ಸೈಟ್ ನ ಮಾಡ್ಕೊಂಡಿದ್ದಾವೆ. ನೀವು ಇಲ್ಲಿ ಬೆಂಗಳೂರಿಗೆ ಅಂತ ಹೊಡೆದ್ರೆ ಬೆಂಗಳೂರು ಬರುತ್ತೆ. ಹೊಸ ವೆಬ್ಸೈಟ್ ತುಂಬಾ ಚೆನ್ನಾಗಿದೆ. ಇದು ವೆಬ್ಸೈಟ್ ತುಂಬಾ ಫ್ರೆಂಡ್ಲಿ ಇದೆ, ನಂಗೆ ಯೂಸ್ ಮಾಡೋಕೆ ತುಂಬಾ ಖುಷಿ ಆಯ್ತು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಇಲ್ಲಿ ನೋಡಿರ್ಬೋದು ಪ್ರೀ ಎಕ್ಸಾಮ್ ಅಲ್ಲಿ ನೋಟಿಫಿಕೇಶನ್ ಇಲ್ಲಿ ಬಿಟ್ಟಿದ್ದಾರೆ. ಆಮೇಲೆ ಎಕ್ಸಾಮಿನೇಷನ್ ಫೇಸ್ ಅಂತ ಕೊಟ್ಟಿದ್ದಾರೆ. ಈ ಕಾಲ್ ಲೆಟರ್, ನೀವು ಈ ಕಾಲ್ ಲೆಟರ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರು ಇಲ್ಲಿ ಹೋಗ್ಬೇಕು. ಆಮೇಲೆ ಪ್ರೀ ಎಕ್ಸಾಮ್ ಇಲ್ಲಿ ನೋಟಿಫಿಕೇಶನ್ ಫೇಸ್ ಅಲ್ಲೂ ಇಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಹಾಕ್ಬೋದು. ಹಾಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಇದೆಯಲ್ಲ, ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಕೊಟ್ರೆ ನೀವು ಸೀದಾ ಎಲ್ಲಿ ಹೋಗ್ತೀರಾ, ಇಲ್ಲಿಗೆ ಹೋಗ್ತೀರಾ. ಇಲ್ಲಿ ನೀವು ನಿಮ್ಮ ಅಕೌಂಟಿಗೆ ಲಾಗಿನ್ ಆಗಬೇಕು. ಅಕೌಂಟ್ ಕ್ರಿಯೇಟ್ ಆಗಿಲ್ಲ ಅಂತಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಸೀದಾ ನಿಮ್ಮ ಅಕೌಂಟಿಗೆ ಲಾಗಿನ್ ಆಗುತ್ತೆ. ಅಲ್ಲಿ ಅಪ್ಲೈ ಅಂತ ಕೊಟ್ರೆ ನಿಮ್ದು ಅಪ್ಲೈ ಮಾಡ್ಬೋದು ನೀವು. ಓಕೆನಾ, ಅರ್ಥ ಆಯ್ತಲ್ವಾ? ಮತ್ತೇನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಮತ್ತೇನು ಬೇಡ. ಮತ್ತೆ ನಾನು ಇದು ಏನೋ ವೇಕೆನ್ಸಿಗಳ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಅನ್ನು ಕೊಡ್ತೇನೆ. ಓಕೆನಾ, ಇದಿಷ್ಟು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ. ಹಾಗೆ ಇಲ್ಲಿ ರಿಸರ್ವೇಶನ್ ಇದೆ. ಹಾಗೆ ಏನಿದೆ, ಯೂಸ್ ಆಫ್ ಪ್ರಾಕ್ಟೀಸ್ ಇದೆಲ್ಲ ಬ್ಯಾನ್ ಆಗೋದು, ನೀವು ಅದು ಇದು ಯೂಸ್ ಮಾಡಿದ್ರೆ ಬ್ಯಾನ್ ಆಗ್ತೀರಾ ಅಂತ. ಹಾಗೆ ಮತ್ತೊಂದೇನಿದೆ, ಪೋಸ್ಟ್ ಪ್ಯಾರಾಮೀಟರ್ಸ್, ಸೆಕ್ಷನ್ ಕಂಟ್ರೋಲ್. ಓಕೆ, ಇದಿಷ್ಟು ಸೆಕ್ಷನ್ ನಾನು ಆಗ್ಲೇ ಅದನ್ನ ಹೇಳಿದೆ ನಿಮ್ಗೆ ಏನೇನು ಬೇಕಂತ. ಇಲ್ಲಿ ನೋಡ್ರಿ, ಕ್ವಾಲಿಫಿಕೇಶನ್ ಡಿಗ್ರಿ ಫ್ರಮ್ ಎನಿ ಈಕ್ವಲೆಂಟ್ ಡಿಗ್ರಿ ಅಥವಾ ಈಕ್ವಲೆಂಟ್ ಡಿಗ್ರಿ, ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ ಯಾವುದೇ ಒಂದು ಜಾಬ್, ಅಂದ್ರೆ ಏನು ಜಾಬ್ ಅಂತೀನಿ, ಕ್ವಾಲಿಫಿಕೇಶನ್. ಟೋಟಲ್ಲು ನಿಮಗೆ 119 ಪೋಸ್ಟ್ ಇದಾವೆ. ನೋಡ್ರಿ, ಇಲ್ಲಿ ನಾನು ಬೆಂಗಳೂರು ಝೋನ್ ಇಂದ ಹೇಳ್ತೀನಿ. ಕನ್ನಡದವ್ರು ಇದ್ದೀರಾ, ಯಾವ ಝೋನಿಗೆ ಬೇಕಾದ್ರೂ ಹಾಕ್ಬೋದು ನೀವು. 8 ಪೋಸ್ಟ್ ಇದಾವೆ. 8 ಪೋಸ್ಟ್ ಇದಾವೆ ಅಂದ ತಕ್ಷಣ 8 ಪೋಸ್ಟ್ ಅಂತ ಅನ್ಬೇಡ್ರಿ. ಕಟ್ ಆಫ್ ಅದ್ರ ತಕ್ಕಂತ ಇರುತ್ತೆ. ತುಂಬಾ ಜನಕ್ಕೆ ಅವೇರ್ನೆಸ್ ಇರಲ್ಲ, ಕೆಲವೊಂದಿಷ್ಟು ಜನ ಓದೇ ಇರಲ್ಲ. ಫಸ್ಟ್ ಆಫ್ ಆಲ್ ಆ ಸಿಲೆಬಸ್ನೇ ಓದಿರಲ್ಲ. ನೀವು ಮ್ಯಾಥ್ಸ್ ಗೀತ್ಸ್ ಎಲ್ಲ ಚೆನ್ನಾಗಿದ್ದೀರಾ, ಓದ್ತಿದ್ದೀರಾ, ನಿಮ್ದು ಒಳ್ಳೆ ಕ್ವಾಲಿಫಿಕೇಶನ್ ಚೆನ್ನಾಗಿದೆ, ನಿಮ್ದು ಮ್ಯಾಥ್ಸ್ ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ಖಂಡಿತ ಅಪ್ಲಿಕೇಶನ್ ಹಾಕಿ. ಅಥವಾ ಈ ವರ್ಷ ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೀವು ನೆಕ್ಸ್ಟ್ ವರ್ಷ ಅದಕ್ಕೆ ಪ್ರಿಪೇರ್ ಆಗಿ ಮಾಡಬಹುದು. ರೈಲ್ವೆ ಬೇರೆ ಯಾವುದೇ ಎಕ್ಸಾಮ್ ಆದ್ರು, ರೈಲ್ವೆ ಈ ಎಕ್ಸಾಮ್ ಹಾಕಿದ್ರೆ ಅಂತಂದ್ರೆ ಯಾವ ಎಕ್ಸಾಮ್ ಬೇಕಾದ್ರೆ ಕ್ಲಿಯರ್ ಮಾಡಬಹುದು. ಯಾಕಂತಂದ್ರೆ NTPC ಅಲ್ಲೂ ಕೂಡ 60 ಮಾರ್ಕ್ಸ್ಗೆ ನಿಮಗೆ ಇದೇ ಇರುತ್ತೆ, ಯಾವುದು ಇದೇ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಇರುತ್ತೆ. ಸೊ ಆಮೇಲೆ ಈಗ ನೋಡ್ರಿ, ಹೈಯೆಸ್ಟ್ ಪೋಸ್ಟ್ ಇರೋದು ಎಲ್ಲಾಯ್ತು. ಓಕೆ, ಹೈಯೆಸ್ಟ್ ಪೋಸ್ಟ್ ಇರೋದು ಎಲ್ಲಿ, ಎಲ್ಲ 2-3 ಇದಾವೆ. ಸೊ ಹೈಯೆಸ್ಟ್ ಪೋಸ್ಟ್ ಎಲ್ಲೂ ಇಲ್ಲ. ಅಹಮದಾಬಾದಲ್ಲೇ 11 ಪೋಸ್ಟ್ ಜಾಸ್ತಿ ಇರೋದು. ನನಗೆ ಕೇಳಿದ್ರೆ ನೀವು ಬೆಂಗಳೂರು ಹಾಕಿದ್ರೆ ನೀವು ಸೇಫ್ ಝೋನ್ ಅಲ್ಲಿ ಇರ್ತೀರಾ. ಬೇರೆ ಎಲ್ಲೇ ಹಾಕಿದ್ರು ಕಷ್ಟನೇ ನಿಮ್ಗೆ. ಯಾಕಂತಂದ್ರೆ ತುಂಬಾ ಕಡಿಮೆ ಪೋಸ್ಟ್ ಇದೆ ಅಂತ ಬೇರೆಯವರು ಬಂದು ಹಾಕಲ್ಲ. ಅಂಡ್ ನೀವು ಹಾಕಿದ್ರೆ ನಿಮ್ಗೆ ಕಟ್ ಆಫ್ ಕಡಿಮೆ ನಿಲ್ಲುತ್ತೆ. ಓಕೆನಾ, ಅದೇ ಅಕಸ್ಮಾತ್ ನೀವು ಬೇರೆ ಕಡೆ ಹೋಗ್ತೀರಾ, ಇದು ಯಾವ್ದೋ ಅಹಮದಾಬಾದಲ್ಲಿ 11 ಇದಾವೆ ಭಯಂಕರ ಅಂತ ಅಂದಲ್ಲಿ ಹೋದ್ರೆ ಅಲ್ಲಿ ತುಂಬಾ ಕಟ್ ಆಫ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಝೋನಲ್ಲೇ ನೀವು ಹಾಕೊಳ್ರಿ, ನಿಮ್ಗೆ ಕಡಿಮೆ ಕಟ್ ಆಫ್ ಇರುತ್ತೆ. ಓಕೆನಾ, ಥ್ಯಾಂಕ್ ಯು. ಇಷ್ಟೇ ನೋಟಿಫಿಕೇಶನ್ ಬಂದ್ಬಿಟ್ಟು. ಇನ್ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ಹೇಳ್ತೇನೆ. ಏನೇ ಡೌಟ್ ಇದ್ರೆ ನಿಮ್ಗೆ ಕ್ಲಿಯರ್ ಮಾಡ್ತೇನೆ. ಥ್ಯಾಂಕ್ ಯು. ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಶೇರ್ ಮಾಡಿ. 100% ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ. ನಾನು ನೋಡ್ರಿ, ನಾನು PC ಇರ್ಬೋದು, ಸುಮಾರು VAO ಬಂತು ಅಪ್ಲಿಕೇಶನ್, ಯಾವ್ದೊಂದು ವಿಡಿಯೋ ಬಂತ ನನ್ನ ಚಾನಲ್ ಅಲ್ಲಿ ಇಲ್ಲ. ನಾನು ಎರಡೆರಡು ಕಡೆ 2 ದೋಣಿ ಮೇಲೆ ಕಾಲೇ ಇಟ್ಟಿಲ್ಲ. ಪ್ರತಿಯೊಂದು ಕೋಚಿಂಗ್ ಸೆಂಟರ್ ಪ್ರತಿಯೊಬ್ರು 2 ದೋಣಿ ಮೇಲೆ ಕಾಲ ಇಟ್ಕೊಂಡು ದುಡ್ಡಿಗೋಸ್ಕರ ನಿಮ್ಗೆ ಅದನ್ನು ಹೇಳ್ತಾರೆ, ಇದನ್ನು ಹೇಳ್ತಾರೆ. ಅವ್ರ ಸಿಲೆಬಸ್ ಕೂಡ 2 ಕಡೆ. ಅವ್ರಿಗೆ ದುಡ್ಡು ಆಗೋದೆಲ್ಲಿಂದ ಅಲ್ಲಿಂದ, ಯಾಕಂದ್ರೆ ಅವ್ರು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಅವ್ರು ಬಿಸ್ನೆಸ್ ಆಗೋದೆಲ್ಲಿಂದ ಅಲ್ಲಿಂದ. ಸೊ ಅವ್ರು ಬಿಸ್ನೆಸ್ ಮಾಡೋದ್ರ ಉದ್ದೇಶದಿಂದ ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ಅನ್ನು ಫೋಕಸ್ ಮಾಡಿ ನಿಮ್ಮನ್ನ ಮಂಗ ಮಾಡೋದ್ರಿಂದ, ನಾವು ಸೆಂಟ್ರಲ್ GDಗೂ ಮಾಡ್ತಿದೀವಿ ಅಷ್ಟು ಸೆಲೆಕ್ಷನ್. GD ಲೆವೆಲ್ 3 ಪೋಸ್ಟ್ ಕಂಡ್ರಿ, ನಾನು ಕಂಡಮ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಗುರಿ ಮೇಲಿರ್ಬೇಕು ಯಾವತ್ತಿದ್ರು. ಓಕೆನಾ, ಲೆವೆಲ್ 3 ಪೋಸ್ಟ್ ಇದನ್ನು ನೀವು ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ, ಲೆವೆಲ್ 3 ಪೋಸ್ಟ್ ಅನ್ನು ಕಟ್ ಆಫ್ ಕ್ಲಿಯರ್ ಮಾಡಕ್ಕೆ 80-90 ಕ್ಲಿಯರ್ ಮಾಡಕ್ ಒದ್ದಾಡ್ತೀರಾ ಅಂತಂದ್ರೆ ನೀವು ಹೈ ಲೆವೆಲ್ ಕಟ್ ಆಫ್ ಕ್ಲಿಯರ್ ಮಾಡ್ತೀರಾ. ಯಾಕೆ ಅಂತಂದ್ರೆ ಏನು ವಿಷಯ ಮ್ಯಾಟ್ರೇ, ಟೀಚಿಂಗ್ ಇರ್ಬೋದು, ಕಂಟೆಂಟ್ ಇರ್ಬೋದು, ಗೊತ್ತಿಲ್ಲದೆ ಇರೋರ ಹತ್ರ ನೀವು ಸ್ಟಡಿ ಮಾಡ್ತಿರೋದ್ರಿಂದ ನಿಮ್ಗೆ ಹಂಗೆ ಕಷ್ಟ ಆಗ್ತಿದೆ. ಸೊ 100% ಮಾಹಿತಿನೂ ಗೊತ್ತಿರಬೇಕು, ನೋಟಿಫಿಕೇಶನ್ ಬಗ್ಗೆನೂ ಗೊತ್ತಿರಬೇಕು, ಇನ್ಫಾರ್ಮೇಶನ್ ಗೊತ್ತಿರಬೇಕು, ಸಿಲೆಬಸ್ ಗೊತ್ತಿರಬೇಕು. ಹಾಗೆ ನೋಡಿರ್ಬೋದು SSC ರೈಲ್ವೆಲಿ ಎಂತ GK ಕೇಳ್ತಾರೇನೋ.
ಗೊತ್ತೇ ಆಗಲ್ಲ, ನಮಗೆ ಓದಕ್ಕೆ ಬರಲ್ಲ ಅಂತ ಕೇಳಿರ್ತೀರ. ಸೊ ಮ್ಯಾಟರ್ ಏನಂತಂದ್ರೆ, ನೀವು ಅವ್ರ ಮನೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಕೇಳುವಂತ ಒಂದು ದಿಕ್ಕಲ್ಲಿ ನೀವು ಓದಿಲ್ಲ, ಸ್ಟೇಟ್ ಗೌರ್ಮೆಂಟ್ ಅವ್ರು ಕೇಳೋ ದಿಕ್ಕಲ್ಲಿ ಓದಿದ್ದೀರಾ, ನಿಮ್ಗೆ ಏನಾಗುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಎಂತೆಂಥದ್ದು ಕೇಳ್ತಾರೆ ಅಂತ ಆಗ್ಬಿಡುತ್ತೆ. ಬಟ್ ಇವ್ರದ್ದು ಒಂದು ಪ್ಯಾಟರ್ನ್ ಇರುತ್ತಲ್ವಾ, ಇವ್ರು ಒಂದು ಕೇಳೋ ಒಂದು ವಿಂಗ್ ಇರುತ್ತೆ, ಅದನ್ನೇ ನೀವು ಓದ್ಬೇಕು. ಅವಾಗ ಏನಾಗುತ್ತೆ, ನೀವು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಹೇಳ್ತಾರೆ, ನೀವು ಈ ಸ್ಟೇಟ್ ಗೌರ್ಮೆಂಟ್ ಅವ್ರನ್ನ ಏನೇನೋ ಕ್ವಶನ್ ಕೇಳ್ತಾರೆ ಅಂತೀರಾ, ಹಂಗೆ ಹೇಳ್ತೀರಾ. ಸೊ ಸರಿಯಾದ ದಿಕ್ಕಲ್ಲಿ ಸರಿಯಾದ ಸಿಲೆಬಸ್ ಅನ್ನ ಸರಿಯಾದ ಕಂಟೆಂಟ್ ಅನ್ನ ಓದೋದು ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ನಾನು ನಿಮ್ಗೆ ಹೇಳ್ತೇನೆ. ಸೊ ಅದಕ್ಕೋಸ್ಕರ ನೀವು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸುಮ್ಮನೆ ಫಲಾನ ಡಿಮ್ಕಾನ ಸರ್ ಕನ್ನಡದಲ್ಲಿ ಬಿಟ್ಟಾಕ್ಬಿಡಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಅನ್ಸುತ್ತೆ ನಾನು 100% ಅಕ್ಯುರೇಟ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ ಕಂಟೆಂಟ್ ಅನ್ನು ತಗೊಂಡ್ಬಂದಿರೋದು. ಯಾಕಂದ್ರೆ ನಾನು ಪ್ರೀವಿಯಸ್ ಆಗಿ ತುಂಬಾ ಸರ್ಚ್ ಮಾಡಿದ್ದೇನೆ ನಾನು ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು. ಅದಕ್ಕೋಸ್ಕರ ನಾನು ಚಾನಲ್ ಸ್ಟಾರ್ಟ್ ಮಾಡಿರೋದು. ಯಾರ್ಯಾರು 100% ಮಾಹಿತಿನ ಕೊಡ್ತಾ ಇಲ್ಲ, ಸುಮ್ಮನೆ ಏನೋ ಒಂದು ಹೇಳ್ತಾರೆ ಅವರು ಪಾಠ ಮಾಡ್ತೀವಿ ಅಂತೇಳಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸಲ್ಲಿ ಸಿಗೋ, ವೊಕ್ಯಾಬ್ಯುಲರಿ ಸಿಗೋ, ಅಥವಾ GK, ರೀಸನಿಂಗು, ಮೆಂಟಲ್ ಅಬಿಲಿಟಿ ಯಾವ್ದಾದ್ರು ಸಿಗೋ. ಓಕೆ, ಥ್ಯಾಂಕ್ ಯು.